ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಯನ್ನು ತಿಳಿಸುವನಾಗಿದ್ದೇನೆ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನಿಸುವ ಕೀರ್ತನೆ 119 ಅದರ 45ನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ನಾನು ನಿನ್ನ ನೇಮಗಳನ್ನು ಅಭ್ಯಾಸವನಾದ್ದರಿಂದ ಆಟಂಕವಿಲ್ಲದೆ ನಡೆಯುವೆನು. ಸೊ ದೇವರ ನೇಮಗಳನ್ನು ಅಭ್ಯಾಸ ಮಾಡುವುದರಿಂದ, ಸೊ ಮನುಷ್ಯ ಈ ಲೋಕದಲ್ಲಿ ಅನೇಕ ಅಭ್ಯಾಸಗಳನ್ನು ಮಾಡ್ತಾ ಇರ್ತಾನೆ. ಸೊ ನಾವು ತುಂಬ ಸಾರಿ ಗಮನಿಸುವಾಗ, ಸೊ ಮನುಷ್ಯ ಏನು ಮಾಡ್ತಾನೆ, ಕೆಟ್ಟದನ್ನು ಭಾಳ ಅಭ್ಯಾಸ ಮಾಡ್ತಾನೆ. ಸೊ ತನ್ನ ಜೀವನಕ್ಕೆ, ತನ್ನ ಆಗಿನ ಟೆಂಪ್ರವರಿ ಲೈಫಿಗೆ ಬೇಕಾಗಿರುವಂಥ ಸಂತೋಷಕ್ಕೋಸ್ಕರ, ಸಮಾಧಾನಕ್ಕೋಸ್ಕರ, ತನ್ನ ಜೀವನದ ಎಂಜಾಯ್ಮೆಂಟಿಗೋಸ್ಕರ ಅನೇಕ ಕೆಟ್ಟ ಅಭ್ಯಾಸಗಳನ್ನು ಮಾಡ್ತಾರೆ. ಒಂದು ವೇಳೆ ಕುಡಿಕೆತನ ಆಗಿರ್ಬೋದು, ಬೀಡಿ ಸೇದೋದಾಗಿರ್ಬೋದು, ಗುಟ್ಕ ತಿನ್ನುವುದಾಗಿರ್ಬೋದು, ಗಾಂಜಾ ಸೇವನೆ ಮಾಡುವುದಾಗಿರ್ಬೋದು. ಸೊ ಈ ರೀತಿಯಾಗಿರುವಂಥ ಅನೇಕ ಕೆಟ್ಟ ಅಭ್ಯಾಸಗಳನ್ನು ಮನುಷ್ಯ ಮಾಡ್ತಾರೆ. ಆದರೆ ಇಲ್ಲಿ ವಾಕ್ಯ ಭಾಳ ಚೆನ್ನಾಗಿ ಹೇಳ್ತಂದರೆ, ದೇವರ ನೇಮಗಳನ್ನು ಅಭ್ಯಾಸ ಮಾಡುವವರು, ದೇವರ ನೇಮವನ್ನು ಭಯವಿಲ್ಲದೆ ಜೀವನ ಮಾಡ್ತಾರೆ, ಸಮಸ್ಯೆಗಳಿಲ್ಲದೆ ಜೀವನ ಮಾಡ್ತಾರೆ. ಸೊ ಬರುವಂಥ ಎಲ್ಲ ಸಮಸ್ಯೆಗಳನ್ನು ಎದುರಿಸುವಂಥ ಸಾಮರ್ಥ್ಯವುಳ್ಳವರಾಗಿರ್ತಾರೆ. ಇವತ್ತು ನಿನ್ನ ಜೀವನದಲ್ಲಿ ಒಂದು ವೇಳೆ ಈ ಲೋಕದ ಎಲ್ಲ ಅಭ್ಯಾಸಗಳನ್ನು ಮಾಡಿ, ಒಂದು ವೇಳೆ ನಿನ್ನೊಳಗೆ ಭಯ ಇರಬಹುದು. ಒಂದು ವೇಳೆ ಎಕ್ಸಾಮಿಗೆ ಬೇಕಾಗಿರುವಂಥ ಎಲ್ಲ ಅಭ್ಯಾಸಗಳನ್ನು ಮಾಡಿ ನಿನ್ನೊಳಗೆ ಒಂದು ಭಯ ಇರಬಹುದು. ನಾನು ಹೇಗೆ ಬರಿಬೇಕು ಎಕ್ಸಾಮು, ಯಾವ ರೀತಿಯಲ್ಲಿ ಬರಿಬೇಕು ಎಕ್ಸಾಮ್ ಅನ್ನೋಂಥ ಒಂದು ಭಯ ನಿನ್ನೊಳಗೆ ಇರ್ಬೋದು. ಆದರೆ ಮುಖ್ಯವಾದ ಸಂಗತಿ, ಬಹಳ ಪ್ರಾಮುಖ್ಯವಾದ ಸಂಗತಿ ಏನಂದರೆ, ನೀನು ದೇವರ ನೇಮಗಳನ್ನು ಅಭ್ಯಾಸ ಮಾಡುವುದಾದರೆ, ದೇವರ ನೇಮ ಏನು? ಪರಿಶುದ್ಧವಾಗಿ ಜೀವನ ಮಾಡೋದು, ಪ್ರೀತಿಸುವಂಥದ್ದು, ಕ್ಷಮಿಸುವಂಥದ್ದು. ಆ ನೇಮಗಳನ್ನು ನಿನ್ನ ಜೀವನದಲ್ಲಿ ಅಭ್ಯಾಸ ಮಾಡುವುದಾದರೆ ಡೆಫಿನೆಟ್ಲಿ ಆಗಿ ನೀನೇನು ಮಾಡ್ತೀಯ, ಆತಂಕವಿಲ್ಲದೆ ಈ ಭೂಮಿ ಮೇಲೆ ಜೀವಿಸ್ತೀಯ. ಭಯವಿಲ್ಲದೆ, ಆತಂಕವಿಲ್ಲದೆ ಈ ಭೂಮಿ ಮೇಲೆ ನಿನಗೆ ಬಾಳುವುದಕ್ಕೆ ಯೇಸು ಕ್ರಿಸ್ತನು ಸಹಾಯ ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ನೀನು ಭಯಪಡ್ತಾ ಇದೆಯಾ? ಅನೇಕ ಅಭ್ಯಾಸಗಳು ನಿನ್ನ ಜೀವನದಲ್ಲಿ, ಕೆಟ್ಟ ಅಭ್ಯಾಸಗಳಿರುವುದರಿಂದ, ಅಯ್ಯೋ ನನಗೇನಾಗುತ್ತೆ, ನನ್ನ ಜೀವನಕ್ಕೆ ಏನಾಗುತ್ತೆ, ನನ್ನ ಕುಟುಂಬಕ್ಕೆ ಏನಾಗುತ್ತೆ, ನನ್ನ ಬಾಳಿಗೆ ಏನಾಗುತ್ತೆ, ನನ್ನ ಬದುಕಿಗೆ ಏನಾಗುತ್ತೆ ಅನ್ನೋಂಥ ಒಂದು ಭಯ, ಆತಂಕ ನಿನ್ನೊಳಗಿದೆಯಾ? ಇವತ್ತು ದೇವರ ವಾಕ್ಯವನ್ನು, ದೇವರ ನೇಮಗಳನ್ನು ಅಭ್ಯಾಸ ಮಾಡೋದಕ್ಕೆ ಪ್ರಾರಂಭಿಸು. ಯೇಸು ಕ್ರಿಸ್ತನನ್ನು ನಿನ್ನ ಜೀವನದಲ್ಲಿ, ನಿನ್ನ ಬಾಳಲ್ಲಿ, ನಿನ್ನ ಹೃದಯದಲ್ಲಿ ಆತನ ಸ್ವೀಕಾರ ಮಾಡು. ಡೆಫಿನೆಟ್ಲಿ ಆಗಿ ನಿನಗಿರುವ ಎಲ್ಲ ಆತಂಕವು ನಿನ್ನಿಂದ, ನಿನ್ನ ಕುಟುಂಬದಿಂದ, ನಿನ್ನಿಂದ, ನಿನ್ನ ಭವಿಷ್ಯದಿಂದ ಬಿಟ್ಟು ಹೋಗೋದಕ್ಕೆ ಸಾಧ್ಯವಾಗಿದೆ. ಗಾಡ್ ಬ್ಲೆಸ್ ಯು.